ನಮಸ್ತೆ. ಇವತ್ತಿನ ರೆಸಿಪಿ ಬೊಲಿಂಜಿರ್ ಫ್ರೈ ಅಂದರೆ ಸಿಲ್ವರ್ ಫಿಶ್ ಫ್ರೈ ಮಾಡ್ತಿದ್ದೇನೆ. ನನ್ನ ಮೊದಲಿನ ವಿಡಿಯೋದಲ್ಲಿ ಬೊಲಿಂಜಿರ್ ಹೇಗೆ ಮಾಡೋದು, ಅದರ ಕ್ಲೀನಿಂಗಿದ್ದು ಈಸಿ ಟೆಕ್ನಿಕನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿ ಹೇಗೆ ಬೊಲಿಂಜಿರ್ ಮಾಡೋದಂತ ಹೇಳಿ. ಹಾಗೆ ಇವತ್ತು ಮಾಡುವಂಥದ್ದು ಬೊಲಿಂಜಿರ್ ರವಾ ಫ್ರೈ. ಇದಕ್ಕೆ ನಾನು ತಗೊಂಡಿರುವಂಥ ಐಟಮ್ಸ್ಗಳು ಮನೆಯಲ್ಲೇ ಮಾಡಿದ ಫಿಶ್ ಫ್ರೈ ಮಸಾಲ. ಇದನ್ನು ಹೇಗೆ ತಯಾರಿಸಿದ್ದು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದು ಎಲ್ಲ ಮೀನುಗಳಿಗೂ ಉಪಯೋಗಿಸ್ಬೋದು. ಇವತ್ತು ನಾನು ಅದೇ ಹುಡಿಯನ್ನು ಬಳಸಿದ್ದೇನೆ. ಹಾಗೆಯೇ ಒಂದು ಊರಿದ್ದು ಮೊಟ್ಟೆ, ನಾಟಿ ಕೋಳಿದ್ದು ಮೊಟ್ಟೆ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು, ಅರಶಿನ, ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ. ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಹೇಳಿದ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದು ಚೆನ್ನಾಗಿ ಮಸಾಲ ರೆಡಿ ಮಾಡಬೇಕು. ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಮಸಾಲ ರೆಡಿ ಮಾಡುವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಸ್ವಲ್ಪ ಅಂದರೆ 1 ಅಥವಾ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಬೇಕು. ಯಾಕಂತ ಹೇಳಿದರೆ ನಾವು ಮಾಡಿದ ಮಸಾಲ ಅದು ಚೆನ್ನಾಗಿ ಮೀನಿಗೆ ಹಿಡಿದುಕೊಳ್ಳುತ್ತೆ. ಅಂದರೆ ಫ್ರೈ ಮಾಡುವಾಗ ಮಸಾಲ ಅದು ಬಿಟ್ಟು ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈಗ ಮಸಾಲ ರೆಡಿಯಾಗಿದೆ. ಈ ರೆಡಿಯಾದ ಮಸಾಲಕ್ಕೆ ಸ್ವಲ್ಪ ಉಪ್ಪೇನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ ಟೇಸ್ಟಿಗೆ. ಹಾಗೆಯೇ ಮೀನನ್ನು ಒಂದು 30 ನಿಮಿಷ ಅಥವಾ ಒಂದು 10-15 ನಿಮಿಷ ಕೂಡ ಇಟ್ಟರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದು ಚಿಕ್ಕ ಮೀನು. 30 ನಿಮಿಷ ಇಟ್ಟರೆ ಚೆನ್ನಾಗಿ ಅದು ಫ್ಲೇವರ್ ಕೊಡುತ್ತೆ. ಇದಾದಮೇಲೆ ಇದಕ್ಕೆ ಒಂದು ಅರ್ಧ ಲಿಂಬೆ ಹುಳಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಆಯಿತು. ಈಗ 1/2 an hour ಆಗಿದೆ. ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ರವೆ ತಾಗಿಸಿ ಈಗ ಡೀಪ್ ಫ್ರೈ ಮಾಡಬೇಕು. ಬೊಲಿಂಜಿರ್ ನೋಡಲಿಕ್ಕೆ ಚಿಕ್ಕದಾದರೂ ತುಂಬ ರುಚಿಯಾದಂಥ ಮೀನು. ಮೀನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಆದರೆ ಕುಕ್ಕಿಂಗ್ ರಿಸಲ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಈಗ ಫ್ರೈ ರೆಡಿಯಾಗಿದೆ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಧನ್ಯ ಸುವರ್ಣ.